Hello friends, once again welcome back to my channel. Today we are going to solve the question answers from the 8th social science from the sociology, man and society. Friends, ಈ ದಿನ ನಾವು 8ನೇ ತರಗತಿಯ ಸಮಾಜದಲ್ಲಿ ಸಮಾಜಶಾಸ್ತ್ರ ವಿಭಾಗದ ಮಾನವ ಮತ್ತು ಸಮಾಜ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಆದಷ್ಟು ಈ ಒಂದು ಸಮಾಜದ ಪ್ರಶ್ನೋತ್ತರಗಳ ಉತ್ತರಗಳನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. The first main from the exercise is fill in the blanks with the suitable words. The question is, man is a dash animal. ಮನುಷ್ಯ ಒಂದು dash ಪ್ರಾಣಿ, social ಸಾಮಾಜಿಕ ಪ್ರಾಣಿ. Man is a social animal. Formal education is provided by the dash. ಔಪಚಾರಿಕ ಶಿಕ್ಷಣವನ್ನ dash ಒದಗಿಸುತ್ತದೆ, ಸ್ಕೂಲ್ ಶಾಲೆ. The father of sociology is Auguste Comte. ಸಮಾಜಶಾಸ್ತ್ರದ ತಂದೆ ಆಗಸ್ಟ್ ಕಾಮ್ಟೆ. ಟು ಬಿಕಮ್ ಅ ಹ್ಯೂಮನ್ ಬೀಯಿಂಗ್ ಡ್ಯಾಶ್ ಇಸ್ ನೆಸೆಸರಿ. ಮನುಷ್ಯನಾಗಕ್ಕೆ ಹೃದಯ ಬೇಕು, ಹಾರ್ಟ್ ಈಸ್ ನೆಸೆಸರಿ. ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಪ್ರೆಸ್ ದರ್ ಫೀಲಿಂಗ್ಸ್ ಥ್ರೂ ಜೆಸ್ಚರ್ಸ್ ಅಂಡ್ ಲ್ಯಾಂಗ್ವೇಜ್. ಮಾನವರು ತಮ್ಮ ಭಾವನೆಗಳನ್ನ ಇಂಗಿತಗಳು ಮತ್ತು ಭಾಷೆ ಮೂಲಕ ವ್ಯಕ್ತಪಡಿಸುತ್ತಾರೆ. ಓಕೆ, ಇದಿಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಉತ್ತರವಾಗಿದೆ. Next is answer the following questions in 2 or 3 sentences each. 2-3 ವಾಕ್ಯಗಳಲ್ಲಿ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಇದೆ. So the first question is define sociology. ಸಮಾಜಶಾಸ್ತ್ರವನ್ನ ವ್ಯಾಖ್ಯಾನಿಸಿ. The answer is according to Auguste Comte, sociology is a scientific study of the factors related to social order and social progress. ಅಂದ್ರೆ ಆಗಸ್ಟ್ ಕಾಮ್ಟೆ ಅವರ ಪ್ರಕಾರ ಸಮಾಜಶಾಸ್ತ್ರ ಅನ್ನೋದು ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ಅಂಶಗಳ ವಿಜ್ಞಾನಾತ್ಮಕ ಅಧ್ಯಯನವಾಗಿದೆ ಅಂತ ಹೇಳಿಬಿಟ್ಟು ಇದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಸೋಷಿಯಲೈಸೇಷನ್? ಅಂದ್ರೆ ಸಾಮಾಜೀಕರಣ ಅಂದ್ರೇನು ಅಂತ ಹೇಳಿ. ದ ಆನ್ಸರ್ ಇಸ್ ಟು ಬಿಕಮ್ ಮೆಂಬರ್ ಆಫ್ ಸೊಸೈಟಿ. ವಿ ಹ್ಯಾವ್ ಟು ಲಿವ್ amid society, like we will have to learn language, study, play games, experience thought processes or the body language. This process of learning is called socialization. ಅಂದ್ರೆ ಸಮಾಜದ ಸದಸ್ಯರಾಗಬೇಕು ಅಂತಂದ್ರೆ ನಾವು ಸಮಾಜದಲ್ಲಿ ಬದುಕಬೇಕು, ನಾವು ಭಾಷೆಯನ್ನ ಕಲಿಬೇಕು, ಅಧ್ಯಯನ ಮಾಡಬೇಕು, ಆಟವಾಡಬೇಕು, ಚಿಂತನೆ ಪ್ರಕ್ರಿಯೆಗಳನ್ನ ಅನುಭವಿಸಬೇಕು, ಅಥವಾ ಒಂದು ದೇಹ ಭಾಷೆಯನ್ನ ಅರ್ಥ ಮಾಡ್ಕೊಳ್ಬೇಕು, ಬಾಡಿ ಲ್ಯಾಂಗ್ವೇಜ್. ಈ ಕಲಿಕೆಯ ಪ್ರಕ್ರಿಯೆಯನ್ನ ನಾವು ಸಮಾಜೀಕರಣ ಅಂತ ಹೇಳಿಬಿಟ್ಟು ಕರಿತೀವಿ. The next question is describe Kamala, the one who was found in Midnapura. ಅಂದ್ರೆ ಮಿಡ್ನಾಪುರದಲ್ಲಿ ಪತ್ತೆಯಾದ ಕಮಲದ ಬಗ್ಗೆ ತಿಳಿಸಿ ಅಂತ ಕೊಟ್ಟಿದ್ದಾರೆ. The answer is Kamala, a girl who was found in Midnapur in 1920, had spent 9 years among the animals in the forest. She used to walk on all 4 legs like an animal and eat raw flesh. ಅಂದ್ರೆ ಕಮಲಾ ಅನ್ನೋ ಹುಡುಗಿ 1920ರಲ್ಲಿ ಮಿಡ್ನಾಪುರದಲ್ಲಿ ಪತ್ತೆಯಾದಳು. ಅವಳು ಕಾಡಿನಲ್ಲಿ ಪ್ರಾಣಿಗಳ ನಡುವೆ 9 ವರ್ಷಗಳನ್ನು ಕಳೆದಿದ್ಲು. ಅವಳು ಆನಿಮಲ್ಸ್ ತರ ಜಾನುವಾರುಗಳಂತೆ 4 ಕಾಲುಗಳಲ್ಲಿ ನಡೆತಾ ಇದ್ಲು ಮತ್ತು ಹಸಿ ಮಾಂಸವನ್ನ ತಿಂತಾ ಇದ್ಲು. ರಾ ಫ್ಲೆಶ್ ಅಂದ್ರೆ ಹಸಿ ಮಾಂಸವನ್ನ ತಿಂತಾ ಇದ್ಲು. ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ಸಮ್ ಅರ್ಲಿ ಸೋಷಿಯಾಲಜಿಸ್ಟ್. ಅಂದ್ರೆ ಕೆಲವು ಪ್ರಾಚೀನ ಸಮಾಜಶಾಸ್ತ್ರಜ್ಞರ ಹೆಸರನ್ನ ಹೇಳಿ. ದ ಆನ್ಸರ್ ಈಸ್ ಆಗಸ್ಟ್ ಕಾಮ್ಟೆ, ಎಮಿಲೆ ಡರ್ಕೈಮ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಆರ್ ಸಮ್ ಅರ್ಲಿ ಸೋಷಿಯಾಲಜಿಸ್ಟ್. ಅಂದ್ರೆ ಆಗಸ್ಟ್ ಕಾಮ್ಟೆ, ಎಮಿಲೆ ಡರ್ಕೈಮ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮ್ಯಾಕ್ಸ್ ಎಂಬುವರು ಕೆಲವು ಪ್ರಾಚೀನ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. The next main is answer the following question in 4 or 5 sentences each. 4-5 ವಾಕ್ಯಗಳಲ್ಲಿ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. The first question is explain man is a social being. ಮಾನವನು ಸಾಮಾಜಿಕ ಪ್ರಾಣಿ ಅನ್ನೋದನ್ನ ವಿವರಿಸಿರಿ ಅಂತ ಕೊಟ್ಟಿದ್ದಾರೆ. The answer is the relationship between man and society is unique. ಅಂದ್ರೆ ಮಾನವನ ಮತ್ತು ಸಮಾಜದ ನಡುವಿನ ಸಂಬಂಧ ವಿಶಿಷ್ಟವಾಗಿದೆ. There is no society without man.
ನಾರ್ ಮ್ಯಾನ್ ವಿತೌಟ್ ಸೊಸೈಟಿ. ಮಾನವ ಇಲ್ಲದೆ ಸಮಾಜ ಇಲ್ಲ, ಹಾಗೆ ಸಮಾಜವಿಲ್ಲದೆ ಮಾನವ ಇಲ್ಲ. ದಟ್ ಈಸ್ ದ ರೀಸನ್ ಮೆನಿ ಸೋಷಿಯಾಲಜಿಸ್ಟ್ ಆರ್ ಆಫ್ ದ ಒಪಿನಿಯನ್ ದಟ್ ಮ್ಯಾನ್ ಇಸ್ ದ ಕ್ರಿಯೇಷನ್ ಆಫ್ ಸೊಸೈಟಿ ಅಂಡ್ ಸೊಸೈಟಿ ದಟ್ ಆಫ್ ಮ್ಯಾನ್. ಈ ಕಾರಣಕ್ಕಾಗಿ ಹಲವಾರು ಸಮಾಜಶಾಸ್ತ್ರಜ್ಞರಿದಾರಲ್ಲ, ಮಾನವನು ಸಮಾಜದ ಸೃಷ್ಟಿಕರ್ತ ಮತ್ತೆ ಸಮಾಜವು ಮಾನವನ ಸೃಷ್ಟಿ ಎಂಬ ಅಭಿಪ್ರಾಯವನ್ನ ಹೊಂದಿದ್ದಾರೆ. ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್. ಮಾನವ ಒಂದು ಸಾಮಾಜಿಕ ಪ್ರಾಣಿಯಾಗಿದ್ದಾನೆ. ಹಿ ಡಿಸೈರ್ಸ್ ಟು ಲಿವ್ ವಿತ್ ಅದರ್ ಅರೌಂಡ್ ಹಿಮ್. ಅವನು ತನ್ನ ಸುತ್ತಲಿನವರೊಂದಿಗೆ ಬದುಕಲು ಇಚ್ಛಿಸ್ತಾನೆ. ಸೊಸೈಟಿ ಇಸ್ ನೆಸೆಸರಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಆಲ್ ಆಫ್ ಅಸ್ ಬಿಕಾಸ್ ಸೋಷಿಯಲ್ ರಿಲೇಶನ್ಶಿಪ್ ಆರ್ ನೆಸೆಸರಿ ಫಾರ್ ಮ್ಯಾನ್ಸ್ ಎಕ್ಸಿಸ್ಟೆನ್ಸ್. ಅಂದ್ರೆ ಸಮಾಜ ನಮ್ಮೆಲ್ಲರ ಅಭಿವೃದ್ಧಿಗೆ ಅಗತ್ಯವಾಗಿದೆ. ಏಕೆಂದ್ರೆ ಸಾಮಾಜಿಕ ಸಂಬಂಧಗಳಿದಾವಲ್ಲ, ಅದು ಮಾನವನ ಒಂದು ಅಸ್ತಿತ್ವಕ್ಕೆ ಅಗತ್ಯವಾಗಿದೆ. ಎಕ್ಸಿಸ್ಟೆನ್ಸ್ ಅಂತ ಅಂದ್ರೆ ಅಸ್ತಿತ್ವಕ್ಕೆ ಅಗತ್ಯವಾಗಿದೆ. ಹಾಗಾಗ್ಬಿಟ್ಟು ಮ್ಯಾನ್ ಇಸ್ ಎ ಸೋಷಿಯಲ್ ಬೀಯಿಂಗ್, ಮಾನವನು ಸಾಮಾಜಿಕ ಪ್ರಾಣಿ ಅಂತ ಹೇಳಿದ್ದಾರೆ. ದ ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೇನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ದ ಲ್ಯಾಂಗ್ವೇಜ್. ಮಾನವ ಮತ್ತೆ ಭಾಷೆ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ದ ಆನ್ಸರ್ ಈಸ್ our languages have words such as father, mother, brother, sister, etc. including relations between human beings. ಅಂದ್ರೆ ನಮ್ಮ ಭಾಷೆಗಳಲ್ಲಿ ತಂದೆ, ತಾಯಿ, ಸಹೋದರ, ಸಹೋದರಿ ಮೊದಲಾದ ಮಾನವ ಸಂಬಂಧಗಳನ್ನು ವಿವರಿಸುವ ಪದಗಳಿದೆ. Thus, language is needed to understand specific relationship and feelings perfectly. ಹಾಗಾಗಿ ಆದ್ದರಿಂದ ನಿರ್ದಿಷ್ಟ ಸಂಬಂಧಗಳು ಮತ್ತು ಭಾವನೆಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ನಮಗೆ ಭಾಷೆ ಅತ್ಯಗತ್ಯವಾಗಿ ಬೇಕು. ಜಸ್ಟ್ ಇಮ್ಯಾಜಿನ್ ಹೌ ದ ವರ್ಲ್ಡ್ ವುಡ್ ಬಿ ವಿತೌಟ್ ಲ್ಯಾಂಗ್ವೇಜಸ್. ಸ್ವಲ್ಪ ನೀವು ಕಲ್ಪಿಸಿ ಇಮ್ಯಾಜಿನ್ ಮಾಡ್ಕೊಂಡು ನೋಡ್ಕೊಂಡ್ರಿ, ಭಾಷೆ ಇಲ್ಲದ ಜಗತ್ತನ್ನ ಸ್ವಲ್ಪ ಹೊತ್ತು ಕಲ್ಪಿಸಿ ನೋಡಿ. ದೇರ್ ವುಡ್ ಬಿ ನೋ ಟೆಕ್ಸ್ಟ್ ಬುಕ್ಸ್, ಸ್ಕೂಲ್ಸ್, ಮಾಸ್ ಮೀಡಿಯಾ ಆರ್ ಸಿವಿಲೈಸೇಷನ್. ಇಲ್ಲಿ ಪಠ್ಯ ಪುಸ್ತಕಗಳಿಲ್ಲ, ಶಾಲೆಗಳಿಲ್ಲ, ಮಾಧ್ಯಮಗಳು ಅಥವಾ ನಾಗರಿಕತೆ ಯಾವತ್ತೂ ಇರ್ತಿರ್ಲಿಲ್ಲ. ಒಂದು ವೇಳೆ ಭಾಷೆ ಇರ್ತಿರ್ಲಿಲ್ಲ ಅಂದ್ರೆ ಹ್ಯೂಮನ್ ಸೊಸೈಟಿ ವುಡ್ ಬಿ ಜಸ್ಟ್ ಲೈಕ್ ಎನಿಮಲ್ ಸೊಸೈಟಿ. ಮಾನವ ಸಮಾಜ ಪ್ರಾಣಿಗಳ ಸಮುದಾಯದಂತೆ ಇರ್ತಿತ್ತು. ವೈಲ್ ಸ್ಟಡಿಂಗ್ ಸೊಸೈಟಿ, ಲ್ಯಾಂಗ್ವೇಜ್ ಈಸ್ ಟ್ರೀಟೆಡ್ ಆಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಸೊಸೈಟಿ. ಸಮಾಜ ಅಧ್ಯಯನ ಮಾಡ್ತಿರುವಾಗ ಭಾಷೆಯನ್ನ ಬಹುಮುಖ್ಯ ಅಂಶ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗಿದೆ. ಅವರ್ ಲ್ಯಾಂಗ್ವೇಜಸ್ ಹ್ಯಾವ್ ವರ್ಡ್ಸ್ ಮತ್ತೆ ರಿಪೀಟ್ ಆಗಿದೆ ಆನ್ಸರು. ಸಾರಿ, ಅದು ಅಲ್ಲಿಂದ ಅವರ್ ಲ್ಯಾಂಗ್ವೇಜಸ್ ಇದೆಲ್ಲ ಅದು ರಿಪೀಟ್ ಆಗಿದೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿಯಿಂಗ್ ಸೋಷಿಯಾಲಜಿ. ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು? ದ ಫಸ್ಟ್ ಪಾಯಿಂಟ್ ಈಸ್ ಹೆಲ್ಪ್ಸ್ ಇನ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ವೈಯಕ್ತಿಕತೆಯ ಒಂದು ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಗಿವ್ ಸೊಲ್ಯೂಷನ್ಸ್ ಟು ಸೋಷಿಯಲ್ ಪ್ರಾಬ್ಲಮ್ಸ್. ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ. ನೆಕ್ಸ್ಟ್, ಸೋಷಿಯಾಲಜಿ ಗಿವ್ಸ್ ನಾಲೆಡ್ಜ್ ಅಬೌಟ್ ಮಾಡರ್ನ್ ಸಿಚುಯೇಷನ್ ಆ್ಯಂಡ್ ಡೆವಲಪ್ಮೆಂಟ್ಸ್. ಸಮಾಜಶಾಸ್ತ್ರ ಆಧುನಿಕ ಪರಿಸ್ಥಿತಿ ಮತ್ತು ಅಭಿವೃದ್ಧಿಗಳ ಬಗ್ಗೆ ಜ್ಞಾನವನ್ನು ನೀಡುತ್ತೆ. ಟು ಪ್ರಮೋಟ್ ಸೋಷಿಯಲ್ ವೆಲ್ಫೇರ್ ಆಫ್ ಬ್ಯಾಕ್ವರ್ಡ್ ಆ್ಯಂಡ್ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಅಂದರೆ ಸಮಾಜದ ಒಂದು ಹಿಂದುಳಿದ ಮತ್ತೆ ದುರ್ಬಲ ವರ್ಗಗಳ, ವೀಕರ್ ಅಂತಂದ್ರೆ ದುರ್ಬಲ ವರ್ಗಗಳ ಸಾಮಾಜಿಕ ಕಲ್ಯಾಣವನ್ನ ಉತ್ತೇಜಿಸುತ್ತೆ. ಸೊ this is all about the question answers from the man and society. I hope you like my videos. Thanks for watching all my videos. Please subscribe to my channel. Thank you once again.